ನಮಸ್ತೆ ಎಲ್ರು ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಅ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 30. ಸೊ ದಿಸ್ ಇಸ್ ಮೈ ಲಾಸ್ಟ್ ವ್ಲಾಗ್ ಆಫ್ 30 ಡೇಸ್ ಚಾಲೆಂಜ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಯೋರ್ ಸಪೋರ್ಟ್. ಹೀಗೆ ಮುಂದಕ್ಕೂ ಸಪೋರ್ಟ್ ಮಾಡ್ತಾ ಇರಿ. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಒಳಗಡೆ ಬಂದು ಸೋರೆಕಾಯಿ ಜ್ಯೂಸ್ ಕುಡ್ದೆ. ಈ ಸೋರೆಕಾಯಿಯನ್ನ ಸಾಮಾನ್ಯವಾಗಿ ಪದಾರ್ಥಕ್ಕೆ ಅಥವಾ ಪಲ್ಯ ಮಾಡ್ಲಿಕ್ಕೆ ಬಳಸ್ತಾರೆ. ಬಟ್ ಜ್ಯೂಸ್ ಮಾಡ್ಲಿಕ್ಕೆ ಬಳಸ್ತಾರ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಖಂಡಿತವಾಗ್ಲೂ ಯೂಸ್ ಮಾಡ್ತಾರೆ. ಈ ಸೋರೆಕಾಯಲ್ಲಿ ನೀರಿನ ಅಂಶ 90% ಇದೆ. ವಿಟಮಿನ್ ಸಿ, ವಿಟಮಿನ್ ಬಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಡಯಟರಿ ಫೈಬರ್ ಹಾಗೂ ಕಡಿಮೆ ಕ್ಯಾಲೋರೀಸ್ ಇದೆ. ಹಾಗಾದ್ರೆ ಇದು ಯಾವುದಕ್ಕೆಲ್ಲ ಉಪಯೋಗ ಆಗ್ತದೆ ಅಂತ ನೋಡುವ. ಸೋರೆಕಾಯಲ್ಲಿ ನೀರಿನ ಅಂಶ ಹೆಚ್ಚು ಮತ್ತು ಕ್ಯಾಲೋರೀಸ್ ಕಡಿಮೆ. ಇದು ತೂಕದ ಮೇಲೆ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ. ಇದರಲ್ಲಿ ಹೀರಿಕೊಳ್ಳಬಹುದಾದ ನಾರಿನ ಅಂಶ ಹೆಚ್ಚಿನ ಮಟ್ಟದಲ್ಲಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಸೋರೆಕಾಯಿ ಶೀತಲಗೊಳಿಸುವ ಗುಣ ಹೊಂದಿದ್ದು ಇದು ರಕ್ತದ ಒತ್ತಡವನ್ನು ಸಮತೋಲನದಲ್ಲಿರಿಸಲು ಸಹಕಾರಿ. ಇನ್ನು ಇದರಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಸೋರೆಕಾಯಿ ಬೇಸಿಗೆ ದಿನಗಳಲ್ಲಿ ಶರೀರವನ್ನು ತಂಪಾಗಿಡಲು ಅತ್ಯಂತ ಉಪಯುಕ್ತ. ಇದರ ಕಡಿಮೆ ಕೊಬ್ಬಿನ ಅಂಶಗಳು ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತದೆ. ಸೊ ನೋಡಿದ್ರಲ್ಲ, ಈ ಸೋರೆಕಾಯಿಯಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ. ಸೋರೆಕಾಯಿಯ ಜ್ಯೂಸನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರಿಂದ ಇನ್ನೂ ತುಂಬಾ ಒಳ್ಳೆಯದು. ನೀವು ಆದಷ್ಟು ಬೇಗ ಇದನ್ನ ಟ್ರೈ ಮಾಡಿ. ನಮ್ಮ ದೇಹವು ದೇವಾಲಯದಂತೆ, ಅದನ್ನು ಶುದ್ಧವಾಗಿಡುವ ಜವಾಬ್ದಾರಿ ನಮ್ಮದಾಗಿದೆ. ಹೀಗಾಗಿ ಆರೋಗ್ಯಕರ ಆಹಾರವನ್ನು ಸ್ವೀಕರಿಸಿ, ಪೋಷಕಾಂಶಗಳಿಂದ ತುಂಬಿದ ಹಣ್ಣು, ತರಕಾರಿಗಳು, ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಿ ಮತ್ತು ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿರಿಸಿಕೊಳ್ಳಬಹುದು. ಇನ್ನು ಬೇಗ ಫ್ರೆಶ್ ಆಗಿ ತಿಂಡಿ ತಿನ್ಕೊಂಡು ಕ್ವಿಕ್ ಆಗಿ ಕಾಲೇಜ್ಗೆ ರೆಡಿ ಆದೆ. ಅಮ್ಮನೊಟ್ಟಿಗೆ ಬಸ್ ಸ್ಟ್ಯಾಂಡ್ ತನಕ ಬಂದು ನಂತರ ಬಸ್ಸಲ್ಲಿ ಕಾಲೇಜ್ಗೆ ಹೊರಟೆ. ಹೋಗ್ತಾ ಒಂದು ಮಾತು ನೆನಪಾಯ್ತು. ಜೀವನದ ಹಾದಿಯಲ್ಲೂ ಸಾಧನೆಯ ಗುರಿಯಲ್ಲೂ ದಾರಿ ಸುಲಭವಾಗಿರುವುದಿಲ್ಲ. ಪ್ರತಿ ಹಂತದಲ್ಲೂ ಸಮಸ್ಯೆಗಳು ನಮ್ಮನ್ನು ಪರೀಕ್ಷಿಸುತ್ತವೆ. ಆದರೆ ಧೈರ್ಯವನ್ನು ಕಳೆದುಕೊಳ್ಳದೆ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದುವರಿದಾಗಲೇ ಯಶಸ್ಸು ನಮಗೆ ದೊರೆಯುತ್ತದೆ. ಇವತ್ತು ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸಸ್ ಇತ್ತು. ಅದನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಫ್ರೆಂಡ್ಸ್ ಒಟ್ಟಿಗೆ ಸಿಟಿ ಸೆಂಟರ್ಗೆ ಬಂದೆ. ಹಾಗೆ ಫುಡ್ ಕೋರ್ಟ್ ಅಲ್ಲಿ ಇರುವ ಅಮೃತಾಸ್ ಉಡುಪಿ ಪ್ಯೂರ್ ವೆಜ್ ಇಂದ ಫ್ರೈಡ್ ರೈಸ್ ಕಾಂಬೋ ತಕೊಂಡು ಶೇರ್ ಮಾಡ್ಕೊಂಡು ತಿಂದ್ವಿ. ತಿಂದ ನಂತರ ಪುಷ್ಪ 2 ಮೂವಿಗೆ ಹೋದ್ವಿ. ಸೊ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು ಮೂವಿ ಹೇಗುಂಟು, ಅದರ ರಿವ್ಯೂ ಹೇಳಿ ಅಂತ. ಫಸ್ಟ್ ಹಾಫ್ ಅಂತೂ ತುಂಬಾ ಎಳ್ದಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಅಂತೂ ಸ್ಟೋರಿಯನ್ನ ತುಂಬಾ ಓಡಿಸಿದ್ದಾರೆ. ಏನೇ ಇರ್ಲಿ, ನಮ್ಮ KGF ಫಿಲ್ಮ್ನ ರೇಂಜಿಗೆ ಯಾವುದೂ ಇಲ್ಲ ಬಿಡಿ. ಮೂವಿ ಆದ ನಂತರ ಬಸ್ಸಲ್ಲಿ ಮನೆಗೆ ಬಂದೆ. ಈ ಜೀವನ ಒಂದು ನದಿಯಂತೆ, ಹರಿಯುವುದರಲ್ಲಿ ಮಜಾ ಇದೆ, ಹಳೆಯ ಕಡೆಗೆ ತಲುಪುವುದರಲ್ಲಿ ಅಲ್ಲ. ಹೀಗಾಗಿ ಪ್ರತಿ ಕ್ಷಣವನ್ನ ಅನುಭವಿಸಿ, ಪ್ರತಿ ಪಯಣವನ್ನು ಸವಿಯಿರಿ. ಕಾರಣ ಏನೂ ಶಾಶ್ವತವಲ್ಲ. ಎರಡನೇ ಅವಕಾಶ, ಪುನಾರಂಭ, ನಾಳೆ ಇವು ಏನೂ ಶಾಶ್ವತ ಅಲ್ಲ. ನಮ್ಮ ಬಳಿ ಇರುವುದು ಕೇವಲ ಈ ಕ್ಷಣ. ಅದನ್ನು ಅಮೂಲ್ಯಯುತವಾಗಿ ಬಳಸುವುದು ನಮ್ಮ ಕೈಯಲ್ಲಿದೆ. ಏನಾದರೂ ಒಳ್ಳೆಯದು ಮಾಡಿ, ಸಂತೋಷವಾಗಿ ಬಾಳಿ. ಮನೆಗೆ ಬಂದು ಫ್ರೆಶ್ ಆಗಿ ಡಿನ್ನರ್ನ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 30. ಇಷ್ಟು ದಿನ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ನು ಮುಂದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾನು ನಿಮ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.